ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೇಶ ವಿದೇಶಗಳಲ್ಲಿರುವ ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ರಮೇಶ್ ಯಾದವ್ ಮಾಡುವ ನಮಸ್ಕಾರಗಳು. ಈಗಲೇ ಜಗಣ, ಬ್ರಿಟಿಷರನ್ನ ಓಡಿಸಿದ್ದು ಯಾರು ಏನು ಅಂತ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತು. ಹೌದು ಆದ್ರೆ ಪೋರ್ಚುಗೀಸರು ಡಚ್ಚರ್ನ ಓಡಿಸಿದವ್ರು ಯಾರಂತ ಯಾರಿಗಾದ್ರೂ ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ಹೇಳ್ತೀನಿ, ಒಂದ್ ಸಣ್ಣ ಸ್ಟೋರಿ ಹೇಳ್ತೀನಿ ಕೇಳಿ. ನಾನು ಅವಾಗ ಭಾರಿ ಶ್ರೀಮಂತ ಇದ್ದ ಕಣ್ರಿ. ಭಾರಿ ಶ್ರೀಮಂತ ಬಿಟ್ಟು ಭಾರಿ ಶ್ರೀಮಂತ. ನಾನು ಚಿನ್ನ ವ್ಯಾಪಾರ, ವಜ್ರ ಎಲ್ಲ ಮನೆಗೆಲ್ಲ ಸಪ್ಲೈ ಮಾಡ್ತಿದ್ದೆ ಕಣ್ರಿ. ಆ ಟೈಮಲ್ಲಿ ನನಗೊಬ್ಬ ಫ್ರೆಂಡ್ ಕೂಡ ಇದ್ದ ಅಮೆರಿಕದಲ್ಲಿ, ವಾಸ್ಕೋಡಿ ಗಾಮ ಅಂತ. ಅವನು ಆಗಾಗ ನಮ್ಮ ಮಾಲೆ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ, ದೀಪಾವಳಿ ಹಬ್ಬಕ್ಕೆ ಎಲ್ಲ ಹಳ್ಳ ದಾಟಿಸಿ ಕರ್ಕ ಬರ್ತಿದ್ದೆ, ಹಂಗೆ ಬಿಡ್ತಿದ್ದ ಕಣ್ರಿ. ಬರ್ತಾ ಇವನೇನ್ ಮಾಡ್ದ, ನನ್ನ ವ್ಯಾಪಾರ ಅರ್ಗುಟ್ಟೆ ಎಲ್ಲ ಅವ್ನು ಕಂಡು ಹಿಡ್ಕೊಂಡು ಇವನ್ ಶುರು ಮಾಡ್ದ. ಅಲ್ಲೇ ಟೆಂಟ್ ಹಾಕೊಂಡು ಬಸ್ಲೆ ಸೊಪ್ಪು, ಅರ್ಬಿ ಸೊಪ್ಪು, ಕೊತ್ತಂಬರಿ, ಜೀರಿಗೆ ಮೆಣಸು ಹಂಗೆ ಗೆಣಸು ಹೊರಗೆ ಹಾಕ್ಯಾನೆ. ಮಗ, ಯಾಕಲ್ಲ ನೀನ್ ಸಾಮಾನೆಲ್ಲ ಹೊರಗೆ ಹಾಕಿ ಕೂತಿಯಲ್ಲ, ಗೆಣಸೆಲ್ಲ ಹೊರಗೆ ಬಿದ್ದದಲ್ಲ, ದನ ಎಲ್ಲರ ಬಾಯಿ ಹಾಕತ್ತು, ಜಾಗೃತಿ ಮಾಡು ಅಂತ ಹೇಳ್ದೆ. ಅಂದ್ರೆ ತರಕಾರಿ ವ್ಯಾಪಾರ. ಬರ್ಬರ್ತಾ ಜಗಣ ಅವ್ರು ಇದ್ದು ಬದ್ದವ್ರನ್ನೆಲ್ಲ ಕರ್ಕ ಬಂದು ಇಲ್ಲಿ ವ್ಯಾಪಾರಕ್ಕೆ ಕೂರಿಸಿದ. ನಾದ್ನಿ, ಬಾವ, ನೆಂಟ, ಅತಿಗಿ, ಅಜ್ಜ, ಅಜ್ಜಿ ಎಲ್ಲರನ್ನ ಕರ್ಕ ಬಂದು ನಮ್ ದೇಶಕ್ಕೆ ಹಿಡಿ ಫುಲ್ಲು ಮಾಡ್ದ ಜಗಣ. ನನ್ ಕಸ್ಟಮರ್ನ ಅವ್ನು ಹಂಗೆ ಎಲ್ಲ ಎಳ್ಕೊಂಡ್ರು. ಎಂತ ಮಾಡೋದು, ಬೀದಿಗೆ ಬರೋ ಅಂದಾಜೇನು ಬಂದೇ ಬಿಟ್ಟೆ. ನನ್ನ ಗುಡ್ಸಿ ಗುಂಡಾಂತರ ಮಾಡಿ ಮೂಲೆಗೆ ಬಿಸಾಡಿದ್ರು ಜಗಣ. ಎಂತ ಮಾಡೋದು ಕುರಿ ಸರ್, ಅವಾಗ ಒಂದೊತ್ತು ಊಟಕ್ಕೂ ಗತಿಲ್ದಂಗ್ ಮಾಡಿದ್ರು. ಆಮೇಲೆ ಆವಾಗ ಏನ್ ಮಾಡೋದು, ಇದಕ್ಕೆ ಸರಿಯಾದವನು ಅವನೇ ಅಂತ. ನನ್ನ ಬಾಲ್ಯ ಸ್ನೇಹಿತ ಬ್ಯಾಂಡ್ ರವಿ ಅಂತ, ಅವನು ಮಂಗಳೂರು ಏರ್ಪೋರ್ಟ್ ಅಲ್ಲಿ ಬೋಂಡಾ ಬಿಡ್ತಿದ್ದಾನೆ. ಮಗ, ನೀನು ಈ ತರ ಪರಿಸ್ಥಿತಿ ಆಗಿದೆ ಮರ, ಇವ್ರನ್ನ ಓಡಿಸ್ಬೇಕು, ನಾವು ಈಗ್ಲೇ ಬರ್ಬೇಕಂತ. ಆ ಚಿಲ್ಲಿ ಮ್ಯಾಟ್ರಿಗೆಲ್ಲ ಎಂತ ಕರಿತೀಯ ಮರ, ನೀನೇ ಮ್ಯಾನೇಜ್ ಮಾಡ ಮರ ಅಂತ ಹೇಳ್ದ ಅವನು. ಅದಕ್ಕೆ ಆಗಲ್ಲ ನೀನೇ ಬರ್ಬೇಕಂತ ಹೇಳ್ದೆ. ಬಂದ. ನಾವು ವ್ಯಾಪಾರಸ್ಥರು ಎಲ್ಲ ಒಂದೇ ರೂಮಲ್ಲಿ ಎಲ್ಲ ಮಲಗ್ತಿದ್ರು, ಗಂಡಸ್ರು ಹೆಂಗಸ್ರು ಎಲ್ಲ ಒಟ್ಟಿಗೆ. ರಾತ್ರಿ 12 ಗಂಟೆ ಜಗಣ, ಎಲ್ಲ ನಿದ್ದಿಲಿದ್ರು. ಅವ್ರ ಮದ್ದಿಕ್ಕೆ ಇವನು ತಗೋಗ್ ಮಲಗಿಸಿದೆ. ರಾತ್ರಿ ಒಡ್ದ ನೋಡಿ ಗೊರಕೆ. ಆ ಗೊರಕೆ ಸೌಂಡಿಗೆ ಪೋರ್ಚುಗೀಸರು, ಡಚ್ಚರು ಗದ್ದಿ ಬೈಲ್ ನಗುದು ಅಕುಲಣ ಎತ್ಲ ಹೋಗ್ಯಾರಂತ ಯಾವನಿಗೆ ಗೊತ್ತಿಲ್ಲ ಕಣ್ರಿ. ಹೌದಾ? ಹಾ, ಪ್ರಾಮಿಸ್ ಕಣ್ರಿ, ಸುಳ್ಳಲ್ಲ. ಈಗ್ಲೂ ಹುಡುಕ್ತಾ ಇದ್ದಾರೆ ಪ್ರಾಮಿಸ್. ಈಗ್ಲೂ ಅವ್ರು ಇಷ್ಟವ್ರಿಗೆ ಪತ್ತಿಲ್ಲ. ನಾನು ತಕ್ಷಣ ಫೋನ್ ಮಾಡ್ದೆ, ವಾಸ್ಕೋಡಿ ಎಲ್ಲಿದೆಯಲ್ಲ ಅಂತ ಕೇಳ್ದೆ. ವಾಸ್ಕೋಡಿ ಗಾಮ ನಾನು ಆಗಾಗ ಕಟ್ ಮಾಡಿ ಬಿಸಾಕ್ತಿದ್ದೆ. ವಾಸ್ಕೋಡಿ ಎಲ್ಲಿದೆಯಲ್ಲ ನೀನು ಊರಲ್ಲಿ? ಯಾಕಲ್ಲ ಒಂದ್ ಹೇಳ್ದೆ ಕೇಳ್ದೆ ಹೋಗಿಯಲ್ಲ ನೀನ್, ಅಲ್ಲೆಲ್ಲ ಬಿಲ್ಡಪ್ ಕೊಡ್ತಿದ್ಯಾ ಅಂತಲ್ಲ ಮಾರ. ಭಾರತಕ್ಕೆ ಜಲಮಾರ್ಗ ಕಂಡಿಡ್ದವ್ ನಾನು ಅಂತ ಎಲ್ಲ ಬಿಲ್ಡಪ್ ಕೊಡ್ತಾ ಮಾತಾಡ್ತಿದ್ಯಲ್ಲ. ಯಾವನಲ್ಲ ಕಂಡಿಡ್ದವನು? ಹಳ್ಳ ದಾಡ್ಸಿ ಕಂಡಿ ಹಿಡ್ತಂದ್ ಬರ್ತಿದ್ದ ನಾನು, ನಿನ್ನ ಹಳ್ಳ ದಾಡ್ಸಿದ್ದವನು ನಾನು. ನೀನ್ ಯಾವನಲ್ಲ ಕಂಗಳಿ ಅಂತೆಲ್ಲ ಸಿಕ್ಕಾಪಟ್ಟೆ ಬೈದೆ. ಇನ್ನೆಲ್ಲಾರು ನಮ್ ದೇಶಕ್ಕೆಲ್ಲಾರು ಕಾಲಿಟ್ರೆ ನೀನ್ ಮೊಗ್ಗುಲ್ ಪುಡಿ ಮಾಡ್ತೀನಿ ಅಂತ ಹೇಳ್ದೆ. ಅವತ್ತಿನಿಂದ ಇವತ್ತಿನವರೆಗೂ ಪತ್ತೇನಿಲ್ಲ ಅಕುಲ್ ಸರ್. ಇರಪ್ಪ, ಅದಿರ್ಲಿ ಸ್ವಾಮಿ, ನಂದೊಂದು ಡೌಟ್ ಇದೆ. ಏನ್ ಸರ್? ಅನು, ನೀವು ಇಬ್ರು ಪ್ರೈಮರಿ ಸ್ಕೂಲಲ್ಲಿ ಕ್ಲಾಸ್ಮೇಟ್ಸ್ ಅಂತ ನಿಜಾನಾ? ಅವಾಗ ಸರ್ ಆ ಕತೆ ಹೇಳು. ನಾನು 10ನೇ ಕ್ಲಾಸ್ ಆಗಿ PT ಮಾಸ್ಟರ್ ಆದೆ, ಅವ್ರು ಕಂಟಿನ್ಯೂ ಮಾಡಿದ್ರು. ಇಷ್ಟೇ ಸರ್. 6 ವರ್ಷದ ನೀವು ಹಳೇದ್ ಕೇಳ್ತಿರೋದು. ಅಲ್ಲ ನಂದೊಂದು ಪ್ರಶ್ನೆ ಇದೆ. ಹೇಳಿ ಮೇಡಮ್. ಇಲ್ಲಿದ್ದೀನಿ ಸಾರ್. ಅಯ್ಯೋ ರಾಮಚಂದ್ರ, ಅನುಶ್ರೀ ಅವರು ಇಲ್ಲಿ. ಹಾ ಹೇಳಿ ಅಣ್ಣ, ಇಲ್ಲಿ ಹೇಳಿ ಮೇಡಮ್. ಮೊನ್ನೆ ಮಂಗಳೂರಲ್ಲಿ ಒಂದು ಹಡಗು ಕೆಟ್ಟೋಯ್ತಂತೆ, ಅವಾಗ ನೀವು ಈಚ್ಕೊಂಡು ಹೋಗಿ ಸರಿ ಮಾಡ್ಬಿಟ್ಟು ಬಂದ್ರಂತೆ. ಅದು ಎಲ್ಲ ದೇಶಕ್ಕೆ ಗೊತ್ತಿದಲ್ಲ ಮೇಡಮ್, ನಾನು ಎಂತ ಹೇಳೋದು ನನ್ನ ಬಾಯಲ್ಲಿ. ಅದು ಜನ ನಂಬೋದೇ ಇಲ್ಲ ಹೇಳಿದ್ರೆ. ಮೊನ್ನೆ ಮೂಡಿಗೆರೆ ಆಸ್ಪತ್ರೆಯಲ್ಲಿ ಹಲೋ ಹೇಳಿ. ಮೊನ್ನೆ ಸಾರ್ ಹಲೋ ಬರ್ಲಿ ಒಂದು ಜೋರಾಗಿ ಚಪ್ಪಾಳೆ. ಅಣ್ಣ, ಆಕ್ಚುಲಿ ಒಂದು ಸಣ್ಣ ಮಾಹಿತಿ, ಅವರು ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಈ ಥರ ಒಂದು ವಿಚಿತ್ರವಾದ ಕಂಟೆಂಟ್, ಕಾಲ್ಪನಿಕ, ಅದನ್ನ ಮಾಡೋದಕ್ಕೆ ಅವ್ರು ಫೇಮಸ್ ಅಣ್ಣ. ಅದಕ್ಕೆ ನಾನು ಜಗ್ಗಣ್ಣನ ಪ್ಯೂರ್ ಅಭಿಮಾನಿ ಸರ್. ಬಂಡ ನನ್ನ ಗಂಡೆಯಿಂದಲೂ ನೋಡ್ತೇನೆ, ನಾನು ಪ್ಯೂರ್ ನಿಮ್ಮ ಅಭಿಮಾನಿ, ಪ್ರಾಮಿಸ್ ಸರ್. ರಮೇಶ್ ಯಾದವ್ ಅವರೇ, ನಿಮ್ಮ ಫ್ಯಾಮಿಲಿ ಬಗ್ಗೆ, ಎಲ್ಲಿಂದ ಬಂದಿರೋದು ನೀವು, ಏನ್ ಮಾಡ್ಕೊಂಡಿದ್ದೀರಾ? ನಾನು ಚಿಕ್ಕಮಂಗ್ಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ನಿಡ್ವಾಳೆ ಗ್ರಾಮದಿಂದ ಬಂದಿದ್ದೀನಿ. ನಾನು ಕೂಲಿ ಕೆಲಸ ಮಾಡೋನು. ಮಕ್ಕಳು 3 ಜನ. ಅಮ್ಮ ಒಂದು 2000 ಮಕ್ಕಳನ್ನ ಡೆಲಿವರಿ ಮಾಡಿರ್ಬೋದು. ನಮ್ಮ ಅಮ್ಮ 85 ವರ್ಷಕ್ಕೆ.
ಜೊತೆಗೆ ರಮೇಶ್ ಯಾದವ್ ಅವರು ಮೂಲತಃ ಅರ್ಚಕರು ಕೂಡ. ಹೌದು ಸರ್. ಸೊ ನಮ್ಮ ಜಗಣ್ಣ ಏನ್ ಹೇಳ್ತಾರೆ ಅವರ ಪರ್ಫಾರ್ಮೆನ್ಸ್ ಬಗ್ಗೆ? ಪೂಜೆ ಮಾಡ್ತೀರಾ ನೀವು? ದುರ್ಗಾ ಪರಮೇಶ್ವರಿ ಆರಾಧಕ ನಾನು. ಅದ್ಭುತ. ನೀವು ದುರ್ಗಾ ಪೂಜೆ ಮಾಡ್ತೀರಾ? ಹೌದು ಮೇಡಮ್. ಸೊ ನೀವು ಬೇಸಿಕಲಿ ಪೂಜಾರ? ಹೌದು ಸರ್. ದೇವ್ರ ಪೂಜೆ ಮಾಡೋರ? ಹೌದು. ಸಂತೋಷ. ಫಸ್ಟ್ ಟೈಮ್ ಪಾಪ ಅವರು ಈ ವೇದಿಕೆಗೆ ಬಂದಿದ್ದಾರೆ. ಐ ಥಿಂಕ್ ಸ್ಟೇಜ್ ಹೊಸದು ಅಂತ ಕಾಣುತ್ತೆ ಅವ್ರಿಗೆ. ಹೌದು ಹೌದು ಸರ್. ಹೋಗ್ತಾ ಹೋಗ್ತಾ ಸರಿ ಹೋಗ್ತದೆ. ಸೊ ಬಜರ್ಗಳನ್ನ ನೋಡಿದ್ರೆ ರಮೇಶ್ ಯಾದವ್ ಅವ್ರನ್ನ ಸೆಲೆಕ್ಟ್ ಮಾಡಿರೋದು ಒಬ್ರೆ ನನ್ ಅದದೆ ನಮ್ಮ ಅನುಶ್ರೀ ಮೇಡಮ್ ಆಯ್ಕೆ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ ರಮೇಶ್ ಯಾದವ್. ಸಾ ಒಂದ್ ನಿಮಿಷ, ಒಂದು ಫೋನ್ ಬರ್ತಿದೆ. ಹಲೋ, ಅವ್ನು ಕೇಳಿದ್ನ ನನ್ನ. ಹಾ ಸರಿ, ಈಗ ಇನ್ನು ಮುಂದೆ ಸಣ್ಣದಕ್ಕೆ ಮಾಡೋದು ಬೇಡ, ದೊಡ್ಡದಕ್ಕೆ ಮಾಡಕ್ಕೆ ಹೇಳು ಆಯ್ತಾ? ಏನ್ ಮಾಡಕ್ ಹೋಗ್ತಾ ಇದ್ರಿ? ಫೋನ್ ಸಾ ದೊಡ್ಡದು ಮೊನ್ನೆ ಯಾರು ಮಾತಾಡ್ತಿದ್ದಾರೆ ಹೇಳಿ? ಯಾರಿದ್ದಾರೆ ಫೋನ್ ನನ್ನ ಅಲ್ಲಿ? ಫ್ರೆಂಡು. ಯಾರು? ಇಲ್ಲಿ ಕಟ್ ಮಾಡಿದೆ. ಯಾರು ಸರ್? ಒಬ್ಬಮಾನ ಸುಮ್ಮನೆ ಸುಮ್ನೆನಾ? ಅನುಶ್ರೀ ಮೇಡಮ್ ಕಂಗ್ರ್ಯಾಚುಲೇಷನ್. ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಥ್ಯಾಂಕ್ ಯು. ಕಿಲ್ಲಾಡಿಗಳು ಕಾಮಿಡಿ 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 ಕಿಲ್ಲಾಡಿಗಳು ಕಾಮಿಡಿ 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 ಕಿಲ್ಲಾಡಿಗಳು ಪ್ರೀಮಿಯರ್ ಲೀಗ್. ನಮ್ಮ ಕಾಮಿಡಿ ಕಿಲ್ಲಾಡಿಗಳು ಪ್ರೀಮಿಯರ್ ಲೀಗ್ ಮೆಗಾ ಆಕ್ಷನ್ ನಲ್ಲಿ ಮುಂದೆ ಬರ್ತಿರುವಂತಹ ಪ್ಲೇಯರ್ ನಾವು ವೆಲ್ಕಮ್ ಮಾಡೋಣ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪ್ಲೇಯರ್ ನಂಬರ್ 19. ರೆಡಿ ಎಲ್ಗೂ ರೆಡಿ, ಜನಗಳ ಸೇವೆಗೆ ನನ್ನ ಗಾಡಿ. ರೆಡಿ ಎಂದು ರೆಡಿ, ಹಗಲಲ್ಲೂ ಇರುಳಲ್ಲೂ ನನ್ನ ಗಾಡಿ. ನನ್ನ ಆಟೋ ಅಂದರ್ ಇರೋದೊಂದೇ ಮೀಟರ್, ನನ್ನ ಬಾಡಿಲಿ ಡಬಲ್ ಮೀಟರ್. ನಾ ಆಟೋ ಶಂಕರ್, ನಾ ಆಟೋ ಡ್ರೈವರ್, ಈ ಆಟೋ ಆಡಿ ನಾ ನಿಮ್ಮ ಬ್ರದರ್. ಆಟೋ ಡ್ರೈವರ್ ರಂಗಣ್ಣವರು ನಮಸ್ಕಾರ. ಜಗಣ್ಣ, ನಾನು ಆಟೋ ಓಡಿಸೋದಕ್ಕೆ ಒಂಥರ ನೀವು ಕೂಡ ಸ್ಫೂರ್ತಿ. ಅವತ್ತು ರಂಗಣ್ಣ ಸಿನಿಮಾದಲ್ಲಿ ಆಟೋ ಬಗ್ಗೆ, ಆಟೋದವ್ರ ಬಗ್ಗೆ ಎಷ್ಟು ಚೆನ್ನಾಗಿ ಆಡಿ ಹೋಗ್ಲಿದ್ದೀರಾ. ಹೇ ಆಟೋ ಆಟೋ ನಮ್ಮ ಬಾಳ ಜೀವ ಕಾಣಿರು, ದಿನವೂ ನಮಗೆ ಅನ್ನ ಕೊಡುವ ತಾಯಿ ಕಾಣಿರು. ಆಟೋ ಬಗ್ಗೆ, ಆಟೋದವರ ಬಗ್ಗೆ ಖುಷಿಯಿಂದ ಹೆಮ್ಮೆಯಿಂದ ಎದೆ ಉಬ್ಬಿಸ್ಕೊಂಡು ಮಾತಾಡ್ಲಿಕ್ಕೆ ಜಾಲಿ ಆಗ್ತದೆ. ಆದ್ರೆ ಅಕುಲಣ್ಣ, ನಮಗೆ ಪ್ರತಿದಿನ ಆಟೋದಲ್ಲಿ ಆಗೋ ಅನುಭವ ಇದೆಯಲ್ವಾ? ಹೌದು. ಅಂಬಾಡಿಗೆ ಕೂಡ ಆಗಿರುವುದಿಲ್ಲ. ಎಂತೆಂತ ಪ್ಯಾಸೆಂಜರ್ಸ್ ಬರ್ತಾರೆ. ನಿನ್ನೆ ನಂಗೆ ಬೆಳಿಗ್ಗೆ 11 ಗಂಟೆ ತನಕ ಬೋನಿಯಾಗಿಲ್ಲ ಆಯ್ತು. ಯಾಕೆ? ಅಷ್ಟರಲ್ಲೇ ಒಬ್ಬ ಬಂದು ಕಟೀಲ್ ದೇವಸ್ಥಾನಕ್ಕೆ ಬರ್ತೀಯ ಅಂದ. ನಾನು ಬರ್ತೇನೆ ಬಾ ಅಂದೆ. ಅದಕ್ಕೆ ಅವನು ನಾನು ಬರುದಿಲ್ಲ, ನೀನು ಹೋಗಿ ಬರುವಾಗ ಪ್ರಸಾದ ಅಂತಾನೆ. ಎಂತ ಸಾವು. ಮತ್ತೆ ಶ್ವೇತಾ ಮೇಡಮ್ ಒಂದು ಹೆಂಗಸು ಸೀದಾ ಬಂದು ನನ್ನ ಆಟೋ ಹತ್ತಿ ಸ್ಟೇಟ್ ಬ್ಯಾಂಕ್ಗೆ ಬಿಡು ಅಂತ ಹೇಳಿದ್ಲು. ನಾನೇನು ಮಾಡಿದೆ, ಸ್ಟೇಟ್ ಬ್ಯಾಂಕಿಗೆ ಬಿಟ್ಟಾದ್ಮೇಲೆ ಸೀದಾ ಜಾತ್ರೆಗೆ ಹೋದಾಗೆ ಕೈ ಬೀಸಿಕೊಂಡು ಹೋಗ್ತಾ ಇದ್ದಾರೆ. ನಾನು ಹೇಳಿದೆ ಮೇಡಮ್ ಹಣ ಕೊಡ್ಲಿಲ್ಲ. ಅದಕ್ಕೆ ಅವರು ಹೇಳುದು, ಅಷ್ಟು ದೊಡ್ಡ ಬಸ್ಸನ್ನೇ ಫ್ರೀ ಬಿಟ್ಟಿದ್ದಾರೆ, ನಿನ್ನ ಇಷ್ಟು ಚಿಕ್ಕ ರಿಕ್ಷಾಕ್ಕೆ ಹಣ ಕೊಡ್ಬೇಕಾ ಬಾಂಬೆ ಅಂತ ಹೇಳಿರ್ತಾರೆ. ಎಂತೆಂತ ಪ್ಯಾಸೆಂಜರ್ಸ್ ಬರ್ತಾರೆ. ಎಂತ ಸಾವು ಮಾರೆ. ಹೌದು ಮಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.